ಗೀತಾಜ್ಞಾನ ಯಜ್ಞದ ಗುರುಗಳಿಗೆ ನಮಿಸುತ್ತಾ ಇಂದಿನ ಸತ್ಸಂಗದಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಕೊನೆಯ ಉಸಿರಿರುವ ತನಕ ಹೋರಾಡಿದ ಅತ್ಯಂತ ನಿರ್ಭೀತ, ನಿಷ್ಠುರ ಮತ್ತು ನಿಷ್ಕಪಟ ಮಹಾನ್ ದೇಶಭಕ್ತ ಕ್ರಾಂತಿಕಾರಿ ಚಂದ್ರಶೇಖರ ಆಜಾದ್ ಇವರ ಕುರಿತಾದ ಚಿಂತನವನ್ನು ಪ್ರಸ್ತುತಪಡಿಸುವ ನಾನು ಶ್ರಾವ್ಯ ಬೆದ್ರಡ್ಕ. ಒಮ್ಮೆ ಕಾಶಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಮೆರವಣಿಗೆ ನಡೆಯುತ್ತಿತ್ತು. ಮೆರವಣಿಗೆಯಲ್ಲಿ ನೇತೃತ್ವ ವಹಿಸಿದವರ ಕೈಯಲ್ಲಿ ತ್ರಿವರ್ಣ ಧ್ವಜವಿತ್ತು. ಇದನ್ನು ಕಂಡ ಬ್ರಿಟಿಷ್ ಪೊಲೀಸರು ಆ ಮೆರವಣಿಗೆಯ ಮೇಲೆ ಲಾಠಿ ಚಾರ್ಜ್ ಮಾಡಿದರು. ಇದನ್ನು ದೂರದಲ್ಲಿ ನೋಡುತ್ತಾ ನಿಂತಿದ್ದ ಬಾಲಕ ಚಂದ್ರಶೇಖರ್ ಅವನ ಕೈಗೆ ಸಿಕ್ಕಿದ ಒಂದು ಕಲ್ಲನ್ನು ಎತ್ತಿ ಬ್ರಿಟಿಷ್ ಅಧಿಕಾರಿಯ ಕಡೆಗೆ ಬೀಸಿದನು. ಕೂಡಲೇ ಬ್ರಿಟಿಷ್ ಪೊಲೀಸರು ಚಂದ್ರಶೇಖರನನ್ನು ಬೆನ್ನಟ್ಟಿ ಹಿಡಿದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು. ಈ ಬಾಲಕನನ್ನು ಕಂಡ ನ್ಯಾಯಾಧೀಶರು ಬಾಲಕನಲ್ಲಿ ನಿನ್ನ ಹೆಸರೇನು ಎಂದು ಕೇಳಿದರು. ಆಗ ಚಂದ್ರಶೇಖರನು ತನ್ನ ಹೆಸರು ಆಜಾದ್ ಎಂದು ಹೇಳಿದ. ಆಜಾದ್ ಎಂದರೆ ಸ್ವತಂತ್ರ ಎಂದು ಅರ್ಥ. ನಿನ್ನ ತಂದೆಯ ಹೆಸರೇನು ಎಂದು ಕೇಳಿದಾಗ ಸ್ವತಂತ್ರತಾ ಎಂದು, ನಿನ್ನ ಮನೆ ಎಲ್ಲಿ ಎಂದು ಕೇಳಿದಾಗ ಸೆರೆವಾಸ ಎಂದು ಆ ಬಾಲಕ ಉತ್ತರಿಸಿದ. ಬಾಲಕನ ತರ್ಕದ ಉತ್ತರ ಕೇಳಿದಂತಹ ನ್ಯಾಯಾಧೀಶರು ಅವನಿಗೆ ಚಡಿಯೇಟಿತ್ತು ಜೈಲಿಗೆ ಕಳುಹಿಸಲು ತೀರ್ಪು ನೀಡಿದರು. ಅದರಂತೆ ಜೈಲ್ ಅಧಿಕಾರಿಗಳು ಚಂದ್ರಶೇಖರನಿಗೆ ಚಡಿಯೇಟು ನೀಡಲು ಪ್ರಾರಂಭಿಸಿದರು. ಒಂದೊಂದು ಏಟಿಗೂ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಎಂದು ಆ ಬಾಲಕ ಘೋಷಣೆಗಳನ್ನು ಕೂಗುತ್ತಾ ಇದ್ದ. ಚಡಿಯೇಟಿನಿಂದ ಮೈಯೆಲ್ಲ ಬಾತು ಹೋದರೂ ಚಂದ್ರಶೇಖರನ ಮುಖ ಪ್ರಸನ್ನವಾಗಿಯೇ ಇತ್ತು. ಆಗಿನ್ನೂ ಬಾಲಕ ಚಂದ್ರಶೇಖರನ ಪ್ರಾಯ ಕೇವಲ 13. ಅವನ ಧೈರ್ಯವನ್ನು ಯಾವುದೇ ರೀತಿಯಲ್ಲೂ ಕುಗ್ಗಿಸಲು ಅವರಿಂದ ಸಾಧ್ಯವಾಗಲಿಲ್ಲ. ಚಂದ್ರಶೇಖರನು ಸೆರೆವಾಸದಿಂದ ಹೊರಬಂದಾಗ ಡಾಕ್ಟರ್ ಸಂಪೂರ್ಣಾನಂದರು ಅವನನ್ನು ಆಜಾದ್ ಎಂಬ ಹೆಸರಿನಲ್ಲಿ ಕರೆದರು. ಅಂದಿನಿಂದ ತಾನೆಂದಿಗೂ ಬ್ರಿಟಿಷರ ಕೈಗೆ ಸಿಗಲಾರೆ, ಆಜಾದ್ ಆಗಿಯೇ ಇರುತ್ತೇನೆ ಎಂದು ಚಂದ್ರಶೇಖರನು ಶಪಥವನ್ನು ಮಾಡಿದನು. ಕೊನೆಯವರೆಗೆ ಚಂದ್ರಶೇಖರ್ ಆಜಾದ್ ಭಾರತದ ಸ್ವಾತಂತ್ರ್ಯ ಹೋರಾಟದ ಕ್ರಾಂತಿಕಾರಿಯಾಗಿ ಭಾರತೀಯರ ಮನದಾಳದಲ್ಲಿ ನೆಲೆ ನಿಂತರು. ಎಲ್ಲಿಯವರೆಗೆ ಶಸ್ತ್ರ ನನ್ನೊಂದಿಗಿರುವುದೋ ಅಲ್ಲಿಯವರೆಗೂ ಭೂಮಿಯ ಮೇಲಿನ ಯಾವ ಅಧಿಕಾರವೂ ನನ್ನನ್ನು ಜೀವ ಸಹಿತ ಬಂಧಿಸಲಾಗದು ಎಂಬ ಅವರ ಸಿಂಹವಾಣಿಯೇ ಅವರು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ತಾಯ್ನಾಡಿನ ವಿಮುಕ್ತಿಗೆ ಎಷ್ಟು ಮಹತ್ವ ನೀಡುತ್ತಿದ್ದರು ಎಂಬುದನ್ನು ಎತ್ತಿ ತೋರಿಸುತ್ತದೆ. ಚಂದ್ರಶೇಖರರ ಜನನ 1906 ಜುಲೈ 2. ತಂದೆ ಸೀತಾರಾಮ ತಿವಾರಿ, ತಾಯಿ ಜಗರಾಣಿ ದೇವಿ. ಮಧ್ಯಪ್ರದೇಶದ ಭಾವರ ಎಂಬ ಹಳ್ಳಿಯಲ್ಲಿ ಜನನ. ಕಡು ಬಡತನದ ಕುಟುಂಬದಲ್ಲಿ ಜನಿಸಿದ ಚಂದ್ರಶೇಖರ ತನ್ನ ಜೀವನೋಪಾಯಕ್ಕಾಗಿ ಮುಂಬೈಗೆ ಹೋಗುತ್ತಾರೆ. ಮುಂಬಯಿಯ ಬಂದರಿನಲ್ಲಿ ಮೂಟೆ ಹೊರುವ ಕೆಲಸ. ಮುಂದೆ ಕೆಲಸ ಮಾಡುತ್ತಾ ಓದಬೇಕೆಂಬ ಹಂಬಲದಲ್ಲಿ ಕಾಶಿಯ ಒಂದು ಸಂಸ್ಕೃತ ಶಾಲೆಗೆ ಸೇರಿ ವಿದ್ಯಾಭ್ಯಾಸ ಪ್ರಾರಂಭ ಮಾಡುತ್ತಾರೆ. 13ರ ಪೋರನ ವಿದ್ಯಾರ್ಥಿ ಜೀವನದ ಘಟನೆಯೇ ಹೀಗಿದ್ದರೆ ಯುವಕನಲ್ಲಿ ಕ್ರಾಂತಿಯ ಕಿಚ್ಚು, ಸ್ವಾತಂತ್ರ್ಯದ ಕೆಚ್ಚು ಹೇಗಿರಬಹುದು? ತನ್ನ 16ನೆಯ ವಯಸ್ಸಿನಲ್ಲಿ ಚಂದ್ರಶೇಖರ್ ಆಜಾದ್ ಮತ್ತೊಬ್ಬ ಕ್ರಾಂತಿಕಾರಿ ನೇತಾರನಾದ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರ ಹಿಂದೂಸ್ತಾನ್ ರಿಪಬ್ಲಿಕನ್ ಆರ್ಮಿ ಎಂಬ ಕ್ರಾಂತಿಕಾರಿ ಸಂಸ್ಥೆಯೊಂದರಲ್ಲಿ ಸೇರಿ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದರು. ಆಯುಧ ನಿರ್ಮಾಣ ಮಾಡಲು ಮತ್ತು ಇನ್ನಿತರ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಹಣದ ಅಗತ್ಯವಿತ್ತು. ಆ ಕಾಲದಲ್ಲಿ ಸರಕಾರದ ಹಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರವಾನಿಸಲು ರೈಲ್ವೆ ಬೋಗಿಗಳನ್ನು ಉಪಯೋಗಿಸಲಾಗುತ್ತಿತ್ತು. ಇದು ಅರಿತಿದ್ದ ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಅವರ ಸಂಗಡಿಗರು ಈ ಹಣವನ್ನು ತಮ್ಮ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಉಪಯೋಗಿಸುವಂತೆ ಮಾಡಬೇಕು ಎಂದು ಯೋಚಿಸಿದರು. ಒಂದು ದಿನ ರಾಮ್ ಪ್ರಸಾದ್ ಬಿಸ್ಮಿಲ್, ಚಂದ್ರಶೇಖರ ಆಜಾದ್, ಅಶ್ಫಕ್ ಉಲ್ಲಾ ಖಾನ್, ರೋಷನ್ ಸಿಂಹ ಮತ್ತು ರಾಜೇಂದ್ರ ಲಾಹಿರಿ ಎಂಬೀ ಕ್ರಾಂತಿಕಾರಿಗಳು ಲಕ್ನೋದಿಂದ ರೈಲುಗಾಡಿ ಹತ್ತಿದರು. ಆ ರೈಲಿನ ಒಂದು ಬೋಗಿಯಲ್ಲಿ ಸರಕಾರದ ಹಣ ತುಂಬಿಸಲಾಗಿತ್ತು. ರೈಲು ಕಾಕೋರಿ ಎಂಬ ಸ್ಥಳಕ್ಕೆ ಮುಟ್ಟಿದಾಗ ಅವರು ರೈಲಿನ ಚೈನ್ ಎಳೆದು ರೈಲನ್ನು ನಿಲ್ಲಿಸಿ ಹಣವಿದ್ದ ಬೋಗಿಯಿಂದ ಹಣವನ್ನು ವಶಪಡಿಸಿ ಪರಾರಿಯಾದರು. ಕ್ರಾಂತಿಕಾರಿ ಚಳುವಳಿಗೆಗಳಲ್ಲಿ
ಈ ಕಾಕೋರಿ ದರೋಡೆ ಅವಿಸ್ಮರಣೀಯ ಘಟನೆ. ಇದರ ನಂತರ ಆಜಾದರನ್ನು ಹೊರತುಪಡಿಸಿ ಉಳಿದ ಎಲ್ಲರೂ ಬ್ರಿಟಿಷರ ಕೈಗೆ ಸಿಕ್ಕಿಬಿದ್ದರು. ಅವರೆಲ್ಲರಿಗೂ ಮರಣದಂಡನೆ ಶಿಕ್ಷೆ ವಿಧಿಸಲಾಯಿತು ಮತ್ತು ಅವರನ್ನು 1927 ಡಿಸೆಂಬರ್ ತಿಂಗಳಲ್ಲಿ ಗಲ್ಲಿಗೇರಿಸಲಾಯಿತು. ರಾಮ್ ಪ್ರಸಾದ್ ಬಿಸ್ಮಿಲ್ಲರ ಮರಣದ ನಂತರ ಹಿಂದೂಸ್ತಾನ್ ರಿಪಬ್ಲಿಕನ್ ಆರ್ಮಿಯ ನೇತೃತ್ವವನ್ನು ಚಂದ್ರಶೇಖರ್ ಆಜಾದ್ ವಹಿಸಿದರು. ಬ್ರಿಟಿಷರ ಕಣ್ಣಿಗೆ ಬೀಳದ ಹಾಗೆ ವೇಷ ಬದಲಾಯಿಸಿ ಆಜಾದರು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರು. ಇದೇ ಸಂದರ್ಭದಲ್ಲಿ ಆಜಾದರಿಗೆ ಮತ್ತೊಬ್ಬ ಕ್ರಾಂತಿಕಾರಿಯಾದ ಭಗತ್ ಸಿಂಗನ ಗೆಳೆತನವಾಯಿತು. ಆ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಭಾರತದಾದ್ಯಂತ ಧಗಧಗಿಸುತ್ತಿತ್ತು. ಸೈಮನ್ ಆಯೋಗವನ್ನು ವಿರೋಧಿಸಿ ಲಾಹೋರ್ನಲ್ಲಿ ನಡೆದ ಮೆರವಣಿಗೆಯ ನೇತೃತ್ವ ವಹಿಸಿದ್ದ ಪಂಜಾಬ ಕೇಸರಿ ಲಾಲಾ ಲಜಪತ್ ರಾಯ್ ಪೊಲೀಸರ ಏಟಿನಿಂದ ಮರಣ ಹೊಂದಿದರು. ಇದರ ಸೇಡನ್ನು ತೀರಿಸಲು ಭಗತ್ ಸಿಂಗ್ ಮತ್ತು ರಾಜ್ಗುರು ಸೇರಿ ಸ್ಯಾಂಡರ್ಸ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಗುಂಡಿಕ್ಕಿ ಕೊಂದರು. ಈ ಕೊಲೆಯ ಹಿಂದೆಯೂ ಚಂದ್ರಶೇಖರ ಆಜಾದರ ಕೈವಾಡವಿದೆ ಎಂದು ಬ್ರಿಟಿಷರಿಗೆ ಮನವರಿಕೆಯಾಗಿತ್ತು. ಅದೇ ರೀತಿ ಶಾಸನ ಸಭೆಯ ಮೇಲೆ ಬಾಂಬೆಸೆತ ಪ್ರಕರಣ. ಬಾಂಬು ಎಸೆದದ್ದು ಭಗತ್ ಸಿಂಗ್ ಆಗಿದ್ದರೂ ಅದರ ಪ್ರೇರಕ ಶಕ್ತಿ ಚಂದ್ರಶೇಖರ್ ಆಜಾದರೆಂದು ಬ್ರಿಟಿಷರು ಬಲವಾಗಿ ನಂಬಿದ್ದರು. ಮುಂದೆ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಮೊದಲಾದ ಕ್ರಾಂತಿಕಾರಿಗಳನ್ನು ಗಲ್ಲಿಗೇರಿಸಲಾಯಿತು. ಆದರೆ ಚಂದ್ರಶೇಖರ ಆಜಾದರು ಬ್ರಿಟಿಷರ ಕೈಗೆ ಸಿಗದೆ ವೇಷ ಪಲ್ಲಟ ಮಾಡಿಕೊಂಡು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಮುಂದುವರಿಸಿದರು. ಆ ದಿನ 1931 ಫೆಬ್ರವರಿ 27 ಮುಸ್ಸಂಜೆಯ ಹೊತ್ತು ಗೆಳೆಯರೊಂದಿಗೆ ಆಲ್ಫ್ರೆಡ್ ಉದ್ಯಾನದಲ್ಲಿ ವೀರಭದ್ರ ತಿವಾರಿ ಎಂಬ ದೇಶದ್ರೋಹಿಯ ಸೂಚನೆಯಂತೆ ಪೊಲೀಸರು ಇವರನ್ನು ಸುತ್ತುವರಿಯುತ್ತಾರೆ. ಆಗ ತನ್ನ ಗೆಳೆಯರಿಗೆಲ್ಲ ತಪ್ಪಿಸಿಕೊಂಡು ಹೋಗಲು ಅನುಕೂಲ ಮಾಡಿಕೊಟ್ಟು ತಾನು ಪೊಲೀಸರಿಗೆ ಎದುರಾಗುತ್ತಾರೆ. ಪೊಲೀಸರು ಇವರ ಕಾಲಿಗೆ ಗುಂಡಿಕ್ಕಿದಾಗ ಒಂದಿಷ್ಟು ಬೆದರದೆ ತನ್ನಲ್ಲಿರುವ ರಿವಾಲ್ವರ್ನಿಂದ ಒಂದೆರಡು ಅಧಿಕಾರಿಗಳನ್ನು ಕೊನೆಯ ಕ್ಷಣದಲ್ಲೂ ಗುಂಡಿಕ್ಕಿ ಕೊಂದು ರಿವಾಲ್ವರನ್ನು ತನ್ನ ಕಿವಿಯ ಬಳಿಗೆ ಕೊಂಡು ಹೋಗಿ ತನಗೆ ತಾನೇ ಕೊನೆಯ ಗುಂಡನ್ನು ಹೊಡೆದು ಅಮರನಾಗುತ್ತಾರೆ. ತನ್ನ ಕೈಯಿಂದಲೇ ಗುಂಡು ಹೊಡೆದು ತನ್ನ ಪ್ರಾಣವನ್ನೇ ಭಾರತ ಮಾತೆಗೆ ಅರ್ಪಿಸಿದ ಧೀರನಿಗೆ ಆಗ ವಯಸ್ಸು ಕೇವಲ 24. ತಾನು ಒಮ್ಮೆಯೂ ಬ್ರಿಟಿಷರ ಕೈಗೆ ಸಿಗಲಾರೆ ಎಂಬ ಶಪಥದಂತೆ ವೀರ ಮರಣವನ್ನು ಪಡೆದಂತಹ ವೀರ ದೇಶಾಭಿಮಾನಿ ಚಂದ್ರಶೇಖರ ಆಜಾದ್. ವೀರ ಅಭಿಮನ್ಯುವಿನ ಹೋರಾಟದ ಮರಣದ ಸಂದರ್ಭವನ್ನು ನೆನಪಿಸುವ ಚಂದ್ರಶೇಖರ್ ಆಜಾದರ ಹೋರಾಟ ದೇಶಭಕ್ತರ ಮನದಲ್ಲೆಲ್ಲ ಇಂದಿಗೂ ಅಭಿಮಾನದ ಅಲೆಯನ್ನು ಸೃಷ್ಟಿಸಿ ಕಣ್ಣು ಮಂಜಾಗಿಸುತ್ತದೆ. ಹೇ ಭಾರತಾಂಬೆ, ಇಂತಹ ಪುತ್ರರನ್ನು ಪಡೆದ ನೀನೇ ಧನ್ಯಳಮ್ಮ. ಚಂದ್ರಶೇಖರ್ ಆಜಾದರಂತಹ ಅನೇಕ ಬಲಿದಾನಿಗಳ ಪಾವನ ಸ್ಮರಣೆಯೊಂದಿಗೆ ವಿರಮಿಸುತ್ತೇನೆ. ಭಾರತ್ ಮಾತಾ ಕಿ ಜೈ. ಹರಿ ಓಂ.